ತಿಕ್ಕಳಿವು ಜರ್ಜಾವು ಅವ್ನು ಯಾರು ಹೋಗ್ಲಿಲ್ಲ ಶಾನೆ ಬಂಗಾರ ಕೊಡ್ಬೇಕಾ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 8 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು ಎಲ್ಲ ನಮ್ಮಮ್ಮ ಅಕ್ಕ ಎಲ್ಲ ಕೆಲಸ ಮಾಡಿದರು. ನಾನು ಜಸ್ಟ್ ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೇನೆ. ನಮ್ಮ ಅಕ್ಕ ಇಡ್ಲಿ ಹಾಕ್ತಾಯಿದ್ದಾರೆ. ಆ ಕಡೆ ಇಡ್ಲಿಗೆ ಕಡಲೆಕಾಯಿ ಚಟ್ನಿ, ಶೇಂಗಾ ಮತ್ತು ಕೊಬ್ಬರಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ. ಮತ್ತು ಬೇಳೆ ಸಾರು ಮಾಡ್ತಾಯಿದ್ದೇನೆ. ಮಕ್ಕಳಿಗೆ ಚಟ್ನಿ ಇಷ್ಟ, ಇನ್ನೊಂದು 2 ಮಕ್ಕಳಿಗೆ ಸಾಂಬಾರು ಇಷ್ಟ. ಸೊ ಹಾಗಾಗಿ 2 ಮಾಡಬೇಕು. ಇವತ್ತು ಮಂಗಳವಾರ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಲ್ಲ, ಹಾಗಾಗಿ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಮಕ್ಕಳಿಗೆ ಇಡ್ಲಿ, ದೋಸೆ, ಚಟ್ನಿ, ಪಡ್ಡು ಆ ಥರ ಇಷ್ಟ. ಸೊ ಅದನ್ನೇ ಮಾಡ್ತೀವಿ ನಮ್ಮ ಮನೇಲಿ. ನಮ್ಮ ಚಿಂಟು ಹಾಲು, ಕಾಫಿ, ಟೀ ಏನೂ ಕುಡಿಲಿಲ್ಲ. ಸೊ ಅವನಿಗೋಸ್ಕರ ನಾನು ಬೇಗ ಮಾಡ್ತಾಯಿದ್ದೀನಿ. ಈಗ ಇಡ್ಲಿ, ಚಟ್ನಿ, ದೋಸೆ ಎಲ್ಲ ಆಯಿತು. ಎಲ್ರಿಗೂ ಟಿಫನ್ ಆಯಿತು. ಈಗ ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ದಾರೆ. ನಮ್ಮ ಸನಿಕ ಅವರೆಲ್ಲ ಸ್ಕೂಲ್ಗೆ ಹೋದರು. ನಮ್ಮ ಮಕ್ಕಳು ಮತ್ತು ನಮ್ಮ ತಂಗಿ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಈಗ ನಮ್ಮ ಸಣ್ಣ ಮಗನ ಮಲಗಿಸ್ಬಿಟ್ಟು ಸ್ವಲ್ಪ ಇವನಿಗೆ ಹೋಮ್ವರ್ಕ್ ಬರೆಸ್ಬೇಕು. ಡೈಲಿ ABCD 1 2 3 ಬರಿ ಅಂತ ಹೇಳಿದ್ದಾರೆ ಅವ್ರ ಸ್ಕೂಲಲ್ಲಿ. ಸ್ವಲ್ಪ ಬರೀತಾನೆ, ಒಂದು 10 ನಿಮಿಷ ಆಮೇಲೆ ಬಿಟ್ಬಿಡ್ತಾನೆ. ಆಟ ಆಡೋದೇ ಜಾಸ್ತಿ ಆಗಿದೆ ನಮ್ಮದು ಇಷ್ಟೊಂದು ಇಲ್ಲಿ ಬಂದಮೇಲೆ. ನಾನು ಅಡುಗೆ ಮನೇಲಿ ಸ್ವಲ್ಪ ಸಾಂಬಾರದೆಲ್ಲ ಮಾಡಿದೆ. ನಮ್ಮ ಅಕ್ಕ ಹೊರಗಡೆ ಬಟ್ಟೆ ತೊಳಿತಾ ಇದ್ದಾರೆ. ನಾನು ಬಟ್ಟೆ ತೊಳಕ್ಕೆ ಹೋದರೆ ನನ್ನ ಮಕ್ಕಳೆಲ್ಲ ಬಂದುಬಿಡ್ತಾರೆ, ನೀರಲ್ಲಿ ನೆನೆಸ್ಕೋತಾರೆ. ಆಲ್ಮೋಸ್ಟ್ ಆಲ್ರೆಡಿ ನೆಗಡಿ ಬಂದಿದೆ, ಹಂಗಾಗಿ ನಾನು ಹೋಗಲ್ಲ. ಜಸ್ಟ್ ಒಣಗಾಕ್ಬಿಟ್ಟು ಬರೋಣ ಅಂತ ಬಂದೆ. ಇವತ್ತು ಬಟ್ಟೆ ಜಾಸ್ತಿ ಇದ್ದು, ಸೊ ಹಾಗಾಗಿ ಟೆರೆಸ್ ಮೇಲೆ ಸ್ವಲ್ಪ ಒಣಗಾಕ್ಬಿಟ್ಟು ಉಳಿದಿದ್ದೆಲ್ಲ ಕೆಳಗಡೆ ಒಣಗಾಕ್ತಾಯಿದ್ದೇನೆ. ನಮ್ಮ ಚಿಂಟು ನನ್ನ ಜೊತೆನೇ ಬಂದಿದ್ದ. ಇವಾಗ ಟೆರೆಸ್ ಇಳಿತಾ ಇದ್ದಾನೆ ಒಬ್ಬನೇ. ವೈಟ್ ಬಟ್ಟೆ ಮತ್ತು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಕೆಳಗಡೆ ಒಣಗಾಕಿದ್ದೀನಿ. ದೊಡ್ಡ ಬಟ್ಟೆ, ಜೀನ್ಸ್ ಪ್ಯಾಂಟ್ ಎಲ್ಲ ಸ್ವಲ್ಪ ಮೇಲ್ಗಡೆ ಒಣಗಾಕ್ತೆ. ಬಿಸಿಲು ಚೆನ್ನಾಗಿದೆ, ಒಣಗುತ್ತೆ ಅಲ್ಲಿ. ನಮ್ಮ ಮಮ್ಮಿನೂ ಉಪವಾಸ ಇರ್ತಾರೆ ಇವತ್ತು, ಹಾಗಾಗಿ ಏನು ಅಡುಗೆ ಮಾಡಲ್ಲ. ಇಡ್ಲಿ ಹಿಟ್ಟಿದೆ, ಇನ್ನೂ ಸ್ವಲ್ಪ ಸಾಂಬಾರಿದೆ, ಅದನ್ನೇ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ. ನೈಟಿಗೆ ಸ್ವಲ್ಪ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗ ಸಂಜೆ 7 o'clock ಆಗಿದೆ ಅನಿಸುತ್ತೆ. ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಅಕ್ಕ ಪಲ್ಯ ಮಾಡ್ತಾಯಿದ್ದಾರೆ, ಅನ್ನ ಸಾಂಬಾರು ಮಾಡ್ತಾಯಿದ್ದಾರೆ. ನಾನು ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳೆಲ್ಲ ಈ ಥರ ಗಲಾಟೆ ಮಾಡ್ತಾಯಿದ್ದಾರೆ ಬಂದು. ನಮ್ಮ ಸಮ್ಮು ಅಂತೂ ತುಂಬ ಹೆಲ್ಪ್ ಮಾಡ್ತಾಯಿದ್ದಾನೆ ಚಪಾತಿ ಮಾಡೋಕ್ಕೆ. ನೋಡಿ, ಚಪಾತಿ ಮಾಡ್ತಾಯಿದ್ದೆ, ಈ ಥರ ಗಲಾಟೆ ಮಾಡ್ತಾಯಿದ್ರು. ಪಕ್ಕದ ಮನೇಲಿ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಗನ ಬರ್ಡೇ ಇತ್ತು, 2 ವರ್ಷದ ಬರ್ಡೇ. ಅವ್ರು ಕರೆದೋದ್ರು. ಸೊ ಎಲ್ಲ ಮಕ್ಕಳು ಬರ್ಡೇಗೆ ಹೋಗ್ಬಿಟ್ರು. ನಾನು ನಮ್ಮ ಅಕ್ಕ ಫ್ರೀಯಾಗಿ ಅಡುಗೆ ಮಾಡಿದ್ವಿ. ಮಕ್ಕಳು ಇನ್ನೂ ಬರ್ತಾಯಿಲ್ಲ, ಕಾಯ್ತಾಯಿದ್ದೀವಿ. ಅಲ್ಲೇ ಟೈಮ್ 8 o'clock ಆಯಿತು. ಈಗ ನಮ್ಮ ಮಮ್ಮಿ ಮತ್ತು ಅಪ್ಪಾಜಿ ಊಟ ಮಾಡಿದರು. ಇಲ್ಲ ಪಕ್ಕದ ಮನೆ ಬರ್ಡೇಗೆ ಹೋಗಿದ್ದಾರೆ. ಈಗ ಮಕ್ಕಳು ಬರ್ತಾರೆ. ಸ್ವಲ್ಪ ಅಲ್ಲೇನಾದ್ರು ಸ್ನ್ಯಾಕ್ಸ್ ಕೊಟ್ಟಿರ್ತಾರೆ, ಅದನ್ನೇ ತಿಂತಾರೆ ಅನಿಸುತ್ತೆ. ನಾವು ಮಾಡಿರೋ ಚಪಾತಿ ಅಂತೂ ವೇಸ್ಟ್ ಆಯಿತು. ಇವಾಗ ಬಂದರು. ಅಲ್ಲಿ ಸ್ವಲ್ಪ ಉಪ್ಪಿಟ್ಟು, ಚುನ್ಮರಿ, ಮಿಕ್ಸ್ಚರು ಮತ್ತು ಕೇಕು ಕೊಟ್ಟಿದ್ದರು. ಎಲ್ಲ ಅಲ್ಲೇ ತಿಂದ್ಬಿಟ್ಟು ಬಂದಿದ್ದಾರೆ ಕೇಕು. ಇನ್ನು ಉಪ್ಪಿಟ್ಟೆಲ್ಲ ಇಲ್ಲೇ ತಿಂತಾಯಿದ್ದಾರೆ. ಇದನ್ನ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಇವತ್ತು. ನನ್ನ ಮಕ್ಕಳಿಗಂತೂ ಆಲ್ಮೋಸ್ಟ್ 6:30 7 o'clock ಒಳಗೆ ಊಟ ಮಾಡಿಸ್ಬಿಡ್ತೀನಿ. ಇವತ್ತು 8:30 ಆಗಿಬಿಟ್ಟಿದೆ. ತುಂಬಾ ಹೊಟ್ಟೆ ಹಸ್ತಿದೆ, ನಿದ್ದೆ ಬರ್ತಿದೆ. ತುಂಬ ಗಲಾಟೆ ಮಾಡಿದರು. ಸ್ವಲ್ಪ ಅಲ್ಲಿ ಕೊಟ್ಟಿರೋ ಸ್ನ್ಯಾಕ್ಸೇ ತಿಂದ್ಬಿಟ್ಟು ಮಲ್ಕೊಂಡ್ರು. ನಮ್ಮಪ್ಪ ಅಮ್ಮಂದು ಊಟ ಆಗಿತ್ತು. ಇವಾಗ ನಾನು ನಮ್ಮ ಅಕ್ಕ ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ಮಲ್ಕೋಬೇಕು ನಾವು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಬ್ಲಾಗ್ನೂ ಕಂಪ್ಲೀಟಾಗಿ ವಾಚ್ ಮಾಡಿ. ಥ್ಯಾಂಕ್ ಯು.